ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ಕೊಂಡು ನಿಂತಿದ್ದೀಗ. ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಷ್ಟೇ. ನಿಜ ಹೇಳಬೇಕು ಅಂದರೆ ಈ ಮನೇಲಿರೋರು ಎಲ್ಲರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರೋದು ನಿಮ್ಮ ಬಗ್ಗೆ ಮಾತ್ರ. ಏನು ಮಾತಿನ ಅರ್ಥ ಅಂದರೆ, ನಾವು ಅಂದ್ಕೊಂಡಿರೋ ಅಷ್ಟು ನೀವಿಲ್ಲ ಅಂತ ಅರ್ಥ. ನೀವು ಹೊರಗೆ ಕಾಣಿಸೋ ಹಾಗೆ ಒಳಗಿಲ್ಲ ಅಂತ ನನಗನ್ಸುತ್ತೆ. ನನ್ನ ಎದುರಿಗೆ ನಿಂತ್ಕೊಂಡು ನನ್ನ ಬಗ್ಗೆನೇ ಮಾತಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಸುಮ್ಮನೆ ಏನೇನೋ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಯ್ಯೋ, ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿದ್ರೆ ನೀವ್ಯಾಕೆ ಇಷ್ಟೆಲ್ಲ ಕೋಪ ಮಾಡ್ಕೋತೀರಾ ನೀನು ಅವ್ರೆ? ನಿಮ್ಮ ಬಗ್ಗೆ ನನಗೆ ಅನ್ಸಿದ್ದನ್ನ ಹೇಳಿದೆ. ಯಾಕಂದ್ರೆ ಈ ಮನೆಯಲ್ಲಿ ನಡೀತಿರೋದಕ್ಕೂ ನಾನಿಲ್ಲಿರೋದು ಕೆಲವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಹೌದು, ಅತ್ತೆ ಮಾವಂಗೆ ನೀವು ಇಲ್ಲಿರೋದು ಇಷ್ಟ ಇಲ್ಲ. ಅತ್ತೆ ಮಾವಂಗೆ ಮಾತ್ರ ಅಲ್ಲ, ಇನ್ನೊಬ್ಬರಿಗೂ ಇಷ್ಟ ಇಲ್ಲ. ಅಜ್ಜಿಗೂ ಇಷ್ಟ ಇಲ್ಲ. ಅಲ್ಲ, ಇನ್ನೊಬ್ಬರಿಗೆ ಇಷ್ಟ ಇಲ್ಲ. ಅದೇನಾದ್ರೂ ಕನ್ಫರ್ಮ್ ಆಗ್ಬಿಟ್ರೆ ಅವ್ರನ್ನ ಬಲಿ ಹಾಕ್ಬಿಡ್ತೀನಿ. ನಿಮ್ಗೇನು ತಲೆ ಸರಿ ಇಲ್ವಾ ಭಾವನಾ? ನೀವು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನನ್ನ ಮೇಲೆ ಅನುಮಾನ ಪಡ್ತಿರೋ ಹಾಗಿದೆ. ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ಕೋತಿದ್ದೀರಾ ನೀಲು ಅವರೇ? ಅಲ್ಲ, ಅವತ್ತು ಮಾವನ್ಗೆ ಹಾಲು ಕೊಟ್ಟಿದ್ದು ನೀವೇ, ಗಂಜಿ ಕೊಟ್ಟಿದ್ದು ನೀವೇ. ನೋಡಿ, ಮಾವನ್ಗೆ ಹಾಲು ಕೊಡಕ್ಕೆ ಹೇಳಿದ್ದು ಅತ್ತೆ, ಕರೆಕ್ಟ್. ಗಂಜಿ ಮಾಡಿಕೊಟ್ಟಿದ್ದು ಅತ್ತೆನೆ, ಕರೆಕ್ಟ್. ಇದರಲ್ಲಿ ಅನುಮಾನ ಪಡೋಂಥದ್ದೇನಿದೆ? ಕರೆಕ್ಟ್. ಅಡುಗೆ ಮನೆಯಿಂದ ರೂಮಿಗೆ ಹೋಗೋ ಅಷ್ಟರಲ್ಲಿ ಏನು ನಡೀತು ಅಂತ ಹೇಳಲೇ ಇಲ್ಲ ನೀವು, ಅದನ್ನು ಹೇಳಿ. ನೋಡಿ ನೀಲು ಅವರೇ, ಅತ್ತೆ ಅಂತೂ ಮಾವನಿಗೆ ಸ್ಲೋ ಪಾಯ್ಸನ್ ಕೊಡಲ್ಲ ಅಂತ ನನಗನ್ಸೋದು. ಇದು ನನ್ನ ಅನುಮಾನ ಅಷ್ಟೇ, ಹಾಗಂತ ನೀವೇ ಇದನ್ನೆಲ್ಲ ಮಾಡಿದ್ದೀರಾ ಅಂತ ಹೇಳ್ತಿಲ್ಲ. ಭಾವನಾ, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಬೆಕ್ಕಕ್ಕೆ ಕಾಣಿಸ್ತೇ ಇರಬಹುದು, ಆದರೆ ಬೇರೆ ಎಲ್ರಿಗೂ ಕಾಣಿಸುತ್ತಲ್ವ ನೀಲು ಅವರೇ? ಈಗ ಸದ್ಯಕ್ಕೆ ನನ್ನಲ್ಲಿರೋದು ಅನುಮಾನ ಅಷ್ಟೆ. ಅದೇನಾದರೂ ನಿಜ ಆದರೆ ನಾನು ಏನು ಮಾಡ್ತೀನೋ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಏನು ಮೇಡಮ್, ನನ್ನ ಪ್ರಶ್ನೆ ಕೇಳ್ತಿದ್ದಾಗಲೇ ಪಟಪಟ ಅಂತ ಆನ್ಸರ್ ಮಾಡ್ತಿದ್ದೀರ? ಇನ್ನೇನು ಮಾಡೋದು ಸರ್, ನನಗೂ ಇಂಟರ್ವ್ಯೂಗಳನ್ನ ಕೊಟ್ಟು ಬೋರ್ ಆಗಿದೆ. ಎಲ್ಲರೂ ಅದೇ ಪ್ರಶ್ನೆಗಳನ್ನ ಕೇಳ್ತಾರೆ, ಎಷ್ಟು ಅಂತ ಅದೇ ಉತ್ತರಗಳನ್ನ ಕೊಡಲಿ ಹೇಳಿ? ಕೆಲಸ ಬೇಕು ಅಂದರೆ ಮಾಡಲೇಬೇಕಲ್ವ ಮೇಡಮ್? ಖಂಡಿತ ಸರ್, ಮಾಡೋದಕ್ಕೇನು ತೊಂದರೆ ಇಲ್ಲ. ಆದರೆ ಇಂಟರ್ವ್ಯೂ ಮುಗಿದ್ಮೇಲೆ ನಿಮ್ಮ ಕ್ವಾಲಿಫಿಕೇಷನ್ಸ್ ಜಾಸ್ತಿ ಇದೆ, ಬಟ್ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸೇ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಆಚೆ ಕಳಿಸ್ತಾರೆ. ಕೆಲಸ ಕೊಟ್ರಲ್ವ ಸರ್ ಎಕ್ಸ್ಪೀರಿಯನ್ಸ್ ಬರೋದು. ಸರಿ ಮೇಡಮ್, ನನ್ನ ಕಡೆಯಿಂದ ಯಾವುದೂ ಪ್ರಶ್ನೆಗಳಿಲ್ಲ. ನೆಕ್ಸ್ಟು HR ಡಿಪಾರ್ಟ್ಮೆಂಟ್ ಅವರು ಇಂಟರ್ವ್ಯೂ ತೊಗೊತಾರೆ, ಅಲ್ಲಿವರೆಗೂ ಆಚೆ ಇರಿ, ನಾನೇ ಕರೀತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ಓನರ್ನ ನೋಡಬೇಕಾಗಿತ್ತು. ನಾನೇ ಓನರ್, ಹೇಳಿ. ಸರ್, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಇಲ್ಲೇನಾದರೂ ಅಡುಗೆ ಕೆಲಸಕ್ಕೆ ನಿಮಗೆ ಬೇಕು ಅಂದರೆ ಹೇಳ್ತೀರಾ ಸರ್? ಇಲ್ಲಮ್ಮ, ಸದ್ಯಕ್ಕೆ ಯಾವ ಕೆಲಸನೂ ಖಾಲಿ ಇಲ್ಲ. ನಿಮ್ಮ ನಂಬರ್ ಕೊಟ್ಟೋಗಿ, ನಾನು ನಿಮ್ಗೆ ಫೋನ್ ಮಾಡ್ತೀನಿ ಏನಾಯ್ತು. ಸರಿ ಸರ್, ತಗೊಳ್ಳಿ. ಏನಾಯಿದ್ರೆ ನಾನು ತಿಳಿಸ್ತೀನಿ.
ಒಂದು ನಿಮಿಷ. ನಾನು ಮನೇಲಿ ಕೂತು ತುಂಬ ಬೇಜಾರಾಗಿತ್ತಲ್ಲ, ಅದಕ್ಕೆ ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ನಲ್ಲ, ನಿನ್ನ ನೋಡ್ದೆ ಬಂದೆ. ಲಕ್ಷ್ಮಿ, ನೀನೇನಿಲ್ಲಿ? ಅದು ಪರಿಚಯದವ್ರು ಸಿಕ್ಕಿದ್ರು ಮಾತಾಡ್ತಾ ಇದ್ದೆ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂದಮೇಲೆ ನನ್ನ ಪ್ರಶ್ನೆಗೂ ನೀನು ಉತ್ತರ ಕೊಡ್ಬೇಕಲ್ವಾ? ಅಥವಾ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ವಾ? ಏನು ಹೇಳ್ತಿದ್ದೆ ವೈದೇಹಿ? ಉತ್ತರ ಕೊಡೋಕ್ಕೇನಿದೆ? ನಾನು ಹೀಗೆ ಸುಮ್ಮನೆ ಹೋಗ್ತಿದ್ದೆ. ಪರಿಚಯದಸ್ಥರು ಸಿಕ್ಕಿದ್ರು ಮಾತಾಡಿದೆ ಅಷ್ಟೆ. ನೀನು ನನ್ನ ಗೆಳತಿ ಕಣೆ. ಕೆಲವು ವರ್ಷಗಳು ನಾನು ನಿನ್ನ ಜೊತೆ ಇಲ್ಲದೆ ಇರಬಹುದು, ಹಾಗಂತ ನೀನೇನು, ನಿನ್ನ ಬುದ್ಧಿ ಏನು ಅನ್ನೋದನ್ನ ಮರ್ತು ಬಿಡ್ತೀನ? ಖಂಡಿತ ಇಲ್ಲ. ಹೇಳು ಲಕ್ಷ್ಮಿ, ಇಲ್ಲೇನು ಮಾಡ್ತಾ ಇದೀಯಾ? ನೀನು ನನ್ನಿಂದ ಮರೆ ಮಾಚಬಹುದು, ಆದರೆ ನೀನಿಲ್ಲಿ ಏನು ಮಾಡ್ತಾ ಇದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ಯಾ ತಾನೆ?